ಡಾಕ್ಟರ್ ಕೃತಿಕಾ ಸಾವಿನ ರಹಸ್ಯ ಮತ್ತಷ್ಟು ಸ್ಫೋಟವಾಗ್ತಾ ಇದೆ. ಆರೋಪಿ ಮಹೇಂದ್ರ ಮುಖವಾಡವನ್ನ ಕಳಚಿದೆ ಕೃತಿಕಾ ಸಹೋದರಿ ಮಾತು. ರಿಪಬ್ಲಿಕ್ ಕನ್ನಡಕ್ಕೆ ಕೃತಿಕಾ ಸಹೋದರಿ ಅವರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ವಿಷಯಗಳನ್ನು ಅವರು ಬಹಿರಂಗಪಡಿಸಿದ್ದಾರೆ. ನನ್ನ ತಂಗಿಗೆ ಮಹೇಂದ್ರ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದ, ಪೋಸ್ಟ್ ಮಾರ್ಟಮ್ ಬೇಡ ಅಂತ ಮಹೇಂದ್ರ ಹೇಳಿದ್ದ. ಆಗ್ಲೇ ಅನುಮಾನ ಬಂದಿತ್ತು, ಹಠ ಮಾಡಿ ಮಾಡಿಸಿದೆ. ಈಗ ಆತನಿಗೆ ಅಕ್ರಮ ಸಂಬಂಧ ಇರುವಂತ ವಿಚಾರ ಗೊತ್ತಾಗ್ತಿದೆ. ಮಹೇಂದ್ರಗೆ ಕಠಿಣ ಶಿಕ್ಷೆ ಆಗಬೇಕು, ಮಹೇಂದ್ರನನ್ನ ಸುಮ್ಮನೆ ಬಿಡಬಾರದು, ಈ ಮಹೇಂದ್ರ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದ ಅಂತ ಹೇಳಿ ಕೃತಿಕಾ ಸಹೋದರಿ ಆರೋಪಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡೋಣ ಅಂತ ಹೇಳಿದಾಗ ಈ ಮಹೇಂದ್ರ ಬೇಡ ಅಂತ ನನಗೆ ಆಗಲೇ ಸಂಶಯ ಬಂತು, ಹಠಕ್ಕೆ ಬಿದ್ದು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ, ಆತನಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೃತಿಕಾ ರೆಡ್ಡಿ ಅವರ ಸಹೋದರಿ ಹೇಳಿಕೆ ಕೊಟ್ಟಿದ್ದಾರೆ. ರೆಡ್ಡಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಿದೆ. ಆದರೆ ನಿಜಕ್ಕೂ ಕೂಡ ಏನಾಯಿತು, ಅವರ ಒಂದು ಸಂಬಂಧ ಹೇಗಿತ್ತು, ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು. ಯಾಕಂದರೆ ಕೊಲೆ ಆಗಿದೆ ಅನ್ನೋವಂಥದ್ದು ಅಂದರೆ FSL ರಿಪೋರ್ಟ್ ಬರೋರಿಗೂ ಕೂಡ ಕೃತಿಕಾ ರೆಡ್ಡಿಯವರ ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿಯವರ ಸಹೋದರಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋವಂಥದ್ದು ಗೊತ್ತಿತ್ತು ಅಂಟಿಲ್ FSL ರಿಪೋರ್ಟ್ ನಿಮ್ಮ ಕೈಗೆ ಬರೋವರೆಗೂ ಕೂಡ. ಅವನು ಹಂಗೆ ನಂಬಿಸಿದ್ದ ನಮ್ಮನ್ನು, ತುಂಬ ಚೆನ್ನಾಗಿ ನಮ್ಮ ಮನೆ ಮಗ ಥರ ಇದ್ದ ಅವನು. ನಮ್ಮ ಪೇರೆಂಟ್ಸ್ಗೆ ಎಸ್ಪೆಷಲಿ ಸ್ವಂತ ಮಗ ಥರ ಅವನು ಇದ್ದಿದ್ದು. ಸೊ ಯಾವುದೇ ರೀತಿ ಮುಂಚೆ ಅನುಮಾನ ಬಂದಿಲ್ಲ. ಬಟ್ ಇದು ಡೆತ್ ಆದಮೇಲೆ ನನಗೆ ಸ್ವಲ್ಪ ಅನುಮಾನ ಬಂತು. ಬಿಕಾಸ್ 28 year old ಫೀಮೇಲ್ ಅವ್ರು ಯಾರೇ ಆಗಿರಲಿ, ಇಷ್ಟು ಸಡನ್ನಾಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿಲ್ಲ ಅಂದರೆ ಏನೋ ಒಂದು ಸಣ್ಣ ಸಂಶಯ ಬರುತ್ತೆ. ಯಾಕೆಂದರೆ ನನಗೆ ಗೊತ್ತು ಅವಳಿಗೇನೂ ಆರೋಗ್ಯ ಸಮಸ್ಯೆ ಇಲ್ಲ ಅಂತ. ಈ ಥರ ಇರಬೇಕಾದ್ರೆ ಹೆಂಗೆ ಆ ಥರ ಸಡನ್ ಡೆತ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲ, ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ವಿ. ಸರ್, ಅಂದರೆ ಅಲ್ಲಿವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಬಗ್ಗೆ ಕೂಡ ಯಾವುದೂ ಚರ್ಚೆ ಆಗ್ತಿರ್ಲಿಲ್ವ ಮೇಡಮ್ ಆ ಒಂದು ಸಂದರ್ಭದಲ್ಲಿ? ಆಗ್ತಿತ್ತು. ಅವ್ರು ತುಂಬ ಪ್ರಯತ್ನ ಪಟ್ಟರು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಅಂತ. ಅವರು ಮತ್ತು ಅವ್ರ ರಿಲೇಟಿವ್ಸು ಎಲ್ಲ ಇವಾಗ ಇನ್ಫ್ಲುಯೆನ್ಷಿಯಲ್ ಕಾಲ್ಸ್ ಎಲ್ಲ ಮಾಡಿಸಿ ನಮಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಾರ್ದು ಅಂತ ತುಂಬ ತಡೆ ಹಿಡಿದ್ರು. ಆದ್ರೂ ನಾವು ಇಲ್ಲ, ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಮಾಡಿಸಿದ್ದು. ಇನ್ನೊಂದು, ಆತ ಮಹೇಂದ್ರ ತನ್ನ ಹೆಂಡತಿ ಪೋಸ್ಟ್ ಮಾರ್ಟಮ್ ನೋಡೋಕೆ ಹೋಗಬೇಕು ಅಂತಲೂ ಒತ್ತಾಯ ಮಾಡಿದ್ದ. ಅದು ಆಬ್ವಿಯಸ್ಲಿ ಪೊಲೀಸ್ ನಿರಾಕರಿಸಿದ್ರು, ಅದಾಗಿಲ್ಲ. ಬಟ್ ಅದನ್ನೂ ಪ್ರಯತ್ನ ಪಟ್ಟಿದ್ದ. ಮೇಡಮ್, ಏನು ಅನಿಸುತ್ತೆ ಮೇಡಮ್, ಎಲ್ಲ ಚೆನ್ನಾಗಿತ್ತು, ನಿಮ್ಮ ಕಡೆಯಿಂದ ಕ್ಲಿನಿಕ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದರು, ಚೆನ್ನಾಗಿ ಮದುವೆ ಮಾಡಿದರು, ಕೋಟ್ಯಾಂತರ ರೂಪಾಯಿ ಖರ್ಚಾಗಿತ್ತು, ಎಲ್ಲಿ ಮಿಸ್ ಹೊಡೀತು ಅನ್ಸುತ್ತೆ? ಯಾವಾಗಲೂ ಡೌಟ್ ಬರಲಿಲ್ವ ಎಲ್ಲೂ ಕೂಡ ನಿಮಗೆ ಅಂತ? ಬಿಕಾಸ್ ಆಚೆ ಕಡೆ ಅವನೇನು ತೋರಿಸ್ಕೊತಾ ಇರಲಿಲ್ಲ. ಅವಳ ಜೊತೆ ತುಂಬ ಪ್ರೀತಿಯಾಗೇ ಬಿಹೇವ್ ಮಾಡ್ತಿದ್ದ, ಅವಳನ್ನ ಪ್ರೀತಿಯಾಗೆ ಮಾತಾಡ್ಸಿದ್ದ, ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ನಮಗೆ ಆಚೆ ಸಂಶಯ ಬಂದಿಲ್ಲ. ಇದು ನಿಮ್ಮ ತಂಗಿ ಏನಾದರೂ ಹೇಳ್ಕೊತಿದ್ರ ನಿಮ್ಮ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಅವ್ರ ಹತ್ರ ಆಗಿರ್ಬೋದು? ಒಂದೊಂದ್ಸತಿ ಹೇಳ್ತಿದ್ರು, ಮಾನಸಿಕ ಈ ಥರ ಕಿರುಕುಳ ಕೊಡ್ತಾರೆ, ಯಾವುದಕ್ಕೋ ಒಂದು ಚಿಕ್ಕ ಚಿಕ್ಕ ವಿಷಯ. ಅಂದರೆ ನಾವು ಆವಾಗ ಅಷ್ಟೊಂದು ತಲೆ ಕೆಡಿಸ್ಕೊ, ಓಕೆ ಮೇ ಬಿ ಸಣ್ಣ ಪುಟ್ಟದು ಅಂದರೆ ಅವಳು ಅಷ್ಟು ಡೀಟೇಲಾಗೂ ಹೇಳ್ತಿರ್ಲಿಲ್ಲ. ಏನೋ ಒಂದು ಚಿಕ್ಕ ವಿಷಯ ಥರ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ಲು. ನಮ್ಗೆ ಅಷ್ಟೊಂದು ಡೀಟೇಲಾಗಿ ಹೇಳ್ತಿರ್ಲಿಲ್ಲ ಅವಳು. ಸೊ ಕಿರುಕುಳ ಕೊಟ್ಟಿದ್ದಂತೂ ನಿಜ ಅವ್ರ ಮನೆಯವರು. ಮತ್ತು ಏನು ಇರ್ಬೋದು ಅನಿಸುತ್ತೆ ಮೇಡಮ್ ನಿಮಗೆ ಕಾರಣ? ಯಾಕಂದರೆ ಚೆನ್ನಾಗಿ ನೋಡ್ಕೊತಿದ್ದ ಅಂತಲೂ ಹೇಳ್ತೀರಾ, ಸಣ್ಣ ಪುಟ್ಟ ಜಗಳ ಗಂಡ ಹೆಂಡತಿ ಅಂದಮೇಲೆ ಇರುತ್ತೆ. ಜೊತೆಗೆ ನಿಮ್ಮ ಮನೆಯಿಂದ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತಿತ್ತು, ಕ್ಲಿನಿಕ್ ಕೂಡ ಓಪನ್ ಮಾಡಿಕೊಡ್ತಿದ್ರು. ಯಾಕೆ ಆತ ಕೊಲೆ ಮಾಡಬೇಕು ಅನ್ನೋಂಥ ಲೆವೆಲ್ಗೆ ನಿರ್ಧಾರ ಮಾಡಿದ್ದು ಅಂತ ಅನಿಸುತ್ತೆ? ನೋಡ್ಕೊತಿದ್ದ ಅಂದರೆ ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೊತಿದ್ದ. ಬಟ್ ಅವ್ರು ಒಳಗಡೆ ಏನೇನು ಜಗಳ ಆಗ್ತಿತ್ತು ಅದು ನಮ್ಗೆ ಅವಳಿಗೆ ಹೇಳ್ಕೊತಿರ್ಲಿಲ್ಲ ನಮ್ಮ ಬಳಿ. ಸೊ ಅದು ನಾವು ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ನಮ್ಮ ಮುಂದೆ ಅವ್ನು ಚೆನ್ನಾಗೇ ನಾಟಕ ಆಡ್ತಿದ್ದ. ಸೊ ಹಾಗಾಗಿ ನಾವು ಹಂಗೆ ಅಂದ್ಕೊಂಡಿದ್ವಿ ಅವ್ರು ಚೆನ್ನಾಗಿದ್ದಾರೆ ಅಂತ. ಮತ್ತು ಇನ್ನೊಂದೇನೆಂದರೆ, ಅವನು ನಮ್ಮ ಮೇನ್ ಡೌಟ್ ಏನಂದರೆ IV ಕ್ಯಾನ್ಯುಲಾ 3 ದಿನದಿಂದ ಏನಕ್ಕೆ ಅವನು IV ಕ್ಯಾನ್ಯುಲಾ ಕಾಲಲ್ಲೇ, ಫಸ್ಟ್ ಆಫ್ ಆಲ್ ಕಾಲಿಗೆ ಹಾಕಬಾರ್ದು, ಕಾಲಿಗೆ ಹಾಕಿದ್ದಾನೆ. ಕಾಲಿಗೆ ಹಾಕಿಬಿಟ್ಟು 3 ದಿನ ಬಿಟ್ಟಿದ್ದಾನೆ. ಅವಳು ನೋವು ಅಂದ್ರೂ ತೆಗ್ದಿಲ್ಲ ಅವನು. ಇವಳೇ ಮೆಸೇಜ್ ಮಾಡಿದ್ದಾನೆ, ನಾವು ನೋವು ಆಗ್ತಾಯಿದೆ ತೆಗ್ಬಿಡ್ತೀನಿ ಅಂದರೆ, ಇಲ್ಲ ನೀನು ಹಾಕ್ಕೋಬೇಕು, ಇನ್ನೊಂದು ಲಾಸ್ಟ್ ಡೋಸ್ ಹಾಕಿಬಿಟ್ಟು ನಿನಗೆ ಪೇನೇ ಇಲ್ಲದೆ ಹಂಗೆ ಮಾಡ್ತೀನಿ ನಾನು ಅಂತಲೂ ಮೆಸೇಜ್ ಮಾಡಿದ್ದಾನೆ ಅವನು. ಇದಿಷ್ಟು ಕೃತಿಕಾ ರೆಡ್ಡಿ ಅವರ ಸಹೋದರಿಯರ ಮಾತು. ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ನಮ್ಮ ಕಣ್ಣು ಮುಂದೆ ಮಾತ್ರ ಚೆನ್ನಾಗಿ ಇರುವಂತೆ ಇದ್ದ. ಆಕೆ ನಮ್ಮ ಕಣ್ಣು ಮುಂದೆ ಕೂಡ ಆತ ತನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊತಿದ್ದ. ಆದರೆ FSL ರಿಪೋರ್ಟ್ ಬಂದ ಮೇಲೆ ನಮಗೆ ಗೊತ್ತಾಯಿತು ಆತ ಈ ಥರ ಮಾಡಿದ್ದಾನೆ ಅಂತೇಳಿ. ಈಗ ಒಂದಷ್ಟು ಡೌಟ್ಗಳು ಆತನ ಮೇಲೆ ಬರ್ತಿದೆ. ಒಂದಷ್ಟು ಜನ ನಮಗೆ ಹೇಳ್ತಿದ್ದಾರೆ ಆತನಿಗೆ ಬೇರೆಯವ್ರ ಜೊತೆ ಅಫೇರ್ ಇತ್ತು ಅಂತೇಳಿ. ಸದ್ಯಕ್ಕೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನು ಕೊಡಬೇಕು ಅದನ್ನು ಕೊಡುವಂತಾಗಲಿ ಅಂಥೇಳಿ ಅವರ ಸಹೋದರರು ಕೂಡ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೃತಿಕಾ ಸಾವಿನ ರಹಸ್ಯ ಮತ್ತಷ್ಟು ಸ್ಫೋಟವಾಗ್ತಾ ಇದೆ. ಆರೋಪಿ ಮಹೇಂದ್ರ ಮುಖವಾಡವನ್ನ ಕಳಚಿದೆ ಕೃತಿಕಾ ಸಹೋದರಿ ಮಾತು. ರಿಪಬ್ಲಿಕ್ ಕನ್ನಡಕ್ಕೆ ಕೃತಿಕಾ ಸಹೋದರಿ ಅವರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ವಿಷಯಗಳನ್ನು ಅವರು ಬಹಿರಂಗಪಡಿಸಿದ್ದಾರೆ. ನನ್ನ ತಂಗಿಗೆ ಮಹೇಂದ್ರ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದ, ಪೋಸ್ಟ್ ಮಾರ್ಟಮ್ ಬೇಡ ಅಂತ ಮಹೇಂದ್ರ ಹೇಳಿದ್ದ.
ಆಗ್ಲೇ ಅನುಮಾನ ಬಂದಿತ್ತು, ಹಠ ಮಾಡಿ ಮಾಡಿಸಿದೆ. ಈಗ ಆತನಿಗೆ ಅಕ್ರಮ ಸಂಬಂಧ ಇರುವಂತ ವಿಚಾರ ಗೊತ್ತಾಗ್ತಿದೆ. ಮಹೇಂದ್ರಗೆ ಕಠಿಣ ಶಿಕ್ಷೆ ಆಗಬೇಕು. ಮಹೇಂದ್ರನನ್ನ ಸುಮ್ಮನೆ ಬಿಡಬಾರದು. ಈ ಮಹೇಂದ್ರ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದ ಅಂತ ಹೇಳಿ ಕೃತಿಕಾ ಸಹೋದರಿ ಆರೋಪಿಸಿದ್ದಾರೆ. ಪೋಸ್ಟ್ಮಾರ್ಟಮ್ ಮಾಡೋಣ ಅಂತ ಹೇಳಿದಾಗ ಈ ಮಹೇಂದ್ರ ಬೇಡ ಅಂದ. ನನಗೆ ಆಗ್ಲೇ ಸಂಶಯ ಬಂತು, ಹಠಕ್ಕೆ ಬಿದ್ದು ನಾವು ಪೋಸ್ಟ್ಮಾರ್ಟಮ್ ಮಾಡಿಸಿದ್ವಿ. ಆತನಿಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೃತಿಕಾ ರೆಡ್ಡಿ ಅವರ ಸಹೋದರಿ ಹೇಳಿಕೆ ಕೊಟ್ಟಿದ್ದಾರೆ. ರೆಡ್ಡಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಿದೆ. ಆದರೆ ನಿಜಕ್ಕೂ ಕೂಡ ಏನಾಯಿತು, ಅವರ ಒಂದು ಸಂಬಂಧ ಹೇಗಿತ್ತು, ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು. ಯಾಕಂದರೆ ಕೊಲೆ ಆಗಿದೆ ಅನ್ನೋವಂಥದ್ದು ಅಂದರೆ FSL ರಿಪೋರ್ಟ್ ಬರೋರಿಗೂ ಕೂಡ ಕೃತಿಕಾ ರೆಡ್ಡಿ ಅವರ ಫ್ಯಾಮಿಲಿಗೂ ಗೊತ್ತಿರಲಿಲ್ಲ ಈ ಥರ ಆಗಿದೆ ಅಂತೇಳಿ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೃತಿಕಾ ರೆಡ್ಡಿ ಅವರ ಸಹೋದರಿ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲ ಕೂಡ ಚೆನ್ನಾಗಿತ್ತು ಅನ್ನೋವಂಥದ್ದು ಗೊತ್ತಿತ್ತು ಅಂಟಿಲ್ FSL ರಿಪೋರ್ಟ್ ನಿಮ್ಮ ಕೈಗೆ ಬರೋವರೆಗೂ ಕೂಡ. ಅವನು ಹಂಗೆ ನಂಬಿಸಿದ್ದ ನಮ್ಮನ್ನು. ತುಂಬ ಚೆನ್ನಾಗಿ ನಮ್ಮ ಮನೆ ಮಗ ಥರ ಇದ್ದ ಅವನು. ನಮ್ಮ ಪೇರೆಂಟ್ಸ್ಗೆ ಎಸ್ಪೆಷಲಿ ಸ್ವಂತ ಮಗ ಥರ ಅವನು ಇದ್ದಿದ್ದು. ಸೊ ಯಾವುದೇ ರೀತಿ ಮುಂಚೆ ಅನುಮಾನ ಬಂದಿಲ್ಲ. ಬಟ್ ಇದು ಡೆತ್ ಆದಮೇಲೆ ನನಗೆ ಸ್ವಲ್ಪ ಅನುಮಾನ ಬಂತು. ಬಿಕಾಸ್ 28 year old ಫೀಮೇಲ್ ಅವ್ರು ಯಾರೇ ಆಗಿರಲಿ, ಇಷ್ಟು ಸಡನ್ನಾಗಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಿಲ್ಲ ಅಂದರೆ ಏನೋ ಒಂದು ಸಣ್ಣ ಸಂಶಯ ಬರುತ್ತೆ. ಯಾಕೆಂದರೆ ನನಗೆ ಗೊತ್ತು ಅವಳಿಗೇನೂ ಆರೋಗ್ಯ ಸಮಸ್ಯೆ ಇಲ್ಲ ಅಂತ. ಈ ಥರ ಇರಬೇಕಾದ್ರೆ ಹೆಂಗೆ ಆ ಥರ ಸಡನ್ ಡೆತ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲ, ಇದನ್ನು ಪೋಸ್ಟ್ಮಾರ್ಟಮ್ ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಪೋಸ್ಟ್ಮಾರ್ಟಮ್ ಮಾಡಿಸಿದ್ವಿ. ಸರ್, ಅಂದರೆ ಅಲ್ಲಿವರೆಗೂ ಕೂಡ ಪೋಸ್ಟ್ಮಾರ್ಟಮ್ ಬಗ್ಗೆ ಕೂಡ ಯಾವುದೂ ಚರ್ಚೆ ಆಗ್ತಿರ್ಲಿಲ್ವ ಮೇಡಮ್ ಆ ಒಂದು ಸಂದರ್ಭದಲ್ಲಿ? ಆಗ್ತಿತ್ತು. ಅವ್ರು ತುಂಬ ಪ್ರಯತ್ನ ಪಟ್ಟರು ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು ಅಂತ. ಅವರು ಮತ್ತು ಅವ್ರ ರಿಲೇಟಿವ್ಸು ಎಲ್ಲ ಇವಾಗ ಇನ್ಫ್ಲುಯೆನ್ಷಿಯಲ್ ಕಾಲ್ಸ್ ಎಲ್ಲ ಮಾಡಿಸಿ ನಮಗೆ ಪೋಸ್ಟ್ಮಾರ್ಟಮ್ ಮಾಡಿಸ್ಬಾರ್ದು ಅಂತ ತುಂಬ ತಡೆ ಹಿಡಿದ್ರು. ಆದ್ರೂ ನಾವು ಇಲ್ಲ, ಮಾಡಿಸ್ಲೇಬೇಕು ಅಂತ ಪಟ್ಟು ಹಿಡಿದು ಮಾಡಿಸಿದ್ದು. ಇನ್ನೊಂದು, ಆತ ಮಹೇಂದ್ರ ತನ್ನ ಹೆಂಡತಿ ಪೋಸ್ಟ್ಮಾರ್ಟಮ್ ನೋಡೋಕೆ ಹೋಗಬೇಕು ಅಂತಲೂ ಒತ್ತಾಯ ಮಾಡಿದ್ದ. ಅದು ಆಬ್ವಿಯಸ್ಲಿ ಪೊಲೀಸ್ ನಿರಾಕರಿಸಿದ್ರು, ಅದಾಗಿಲ್ಲ. ಬಟ್ ಅದನ್ನೂ ಪ್ರಯತ್ನ ಪಟ್ಟಿದ್ದ. ಮೇಡಮ್, ಏನು ಅನಿಸುತ್ತೆ ಮೇಡಮ್? ಎಲ್ಲ ಚೆನ್ನಾಗಿತ್ತು, ನಿಮ್ಮ ಕಡೆಯಿಂದ ಕ್ಲಿನಿಕ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದರು, ಚೆನ್ನಾಗಿ ಮದುವೆ ಮಾಡಿದರು, ಕೋಟ್ಯಾಂತರ ರೂಪಾಯಿ ಖರ್ಚಾಗಿತ್ತು. ಎಲ್ಲಿ ಮಿಸ್ ಹೊಡೀತು ಅನ್ಸುತ್ತೆ? ಯಾವಾಗಲೂ ಡೌಟ್ ಬರಲಿಲ್ವ ಎಲ್ಲೂ ಕೂಡ ನಿಮಗೆ ಅಂತ? ಬಿಕಾಸ್ ಆಚೆ ಕಡೆ ಅವನೇನು ತೋರಿಸ್ಕೊತಾ ಇಲ್ಲ. ಅವಳ ಜೊತೆ ತುಂಬ ಪ್ರೀತಿಯಾಗೆ ಬಿಹೇವ್ ಮಾಡ್ತಿದ್ದ, ಅವಳನ್ನ ಪ್ರೀತಿಯಾಗೆ ಮಾತಾಡ್ಸಿದ್ದ, ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ನಮಗೆ ಆಚೆ ಸಂಶಯ ಬಂದಿಲ್ಲ. ಇದು ನಿಮ್ಮ ತಂಗಿ ಏನಾದರೂ ಹೇಳ್ಕೊತಿದ್ರ ನಿಮ್ಮ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಅವ್ರ ಹತ್ರ ಆಗಿರ್ಬೋದು? ಒಂದೊಂದ್ಸತಿ ಹೇಳ್ತಿದ್ರು, ಮಾನಸಿಕ ಈ ಥರ ಕಿರುಕುಳ ಕೊಡ್ತಾರೆ, ಯಾವುದಕ್ಕೋ ಒಂದು ಚಿಕ್ಕ ವಿಷಯ. ಅಂದರೆ ನಾವು ಆವಾಗ ಅಷ್ಟೊಂದು ತಲೆ ಕೆಡಿಸ್ಕೊ, ಓಕೆ ಮೇ ಬಿ ಸಣ್ಣ ಪುಟ್ಟದು ಅಂದರೆ ಅವಳು ಅಷ್ಟು ಡೀಟೇಲಾಗೂ ಹೇಳ್ತಿರ್ಲಿಲ್ಲ. ಏನೋ ಒಂದು ಚಿಕ್ಕ ವಿಷಯ ಥರ ಹೇಳಿಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ಲು. ನಮ್ಗೆ ಅಷ್ಟೊಂದು ಡೀಟೇಲಾಗಿ ಹೇಳ್ತಿರ್ಲಿಲ್ಲ ಅವಳು. ಸೊ ಕಿರುಕುಳ ಕೊಟ್ಟಿದ್ದಂತೂ ನಿಜ ಅವ್ರ ಮನೆಯವರು. ಮತ್ತು ಏನು ಇರ್ಬೋದು ಅನಿಸುತ್ತೆ ಮೇಡಮ್ ನಿಮಗೆ ಕಾರಣ? ಯಾಕಂದರೆ ಚೆನ್ನಾಗಿ ನೋಡ್ಕೊತಿದ್ದ ಅಂತಲೂ ಹೇಳ್ತೀರಾ, ಸಣ್ಣ ಪುಟ್ಟ ಜಗಳ ಗಂಡ ಹೆಂಡತಿ ಅಂದಮೇಲೆ ಇರುತ್ತೆ. ಜೊತೆಗೆ ನಿಮ್ಮ ಮನೆಯಿಂದ ಏನು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗ್ತಿತ್ತು, ಕ್ಲಿನಿಕ್ ಕೂಡ ಓಪನ್ ಮಾಡಿಕೊಡ್ತಿದ್ರು. ಯಾಕೆ ಆತ ಕೊಲೆ ಮಾಡಬೇಕು ಅನ್ನೋಂಥ ಲೆವೆಲ್ಗೆ ನಿರ್ಧಾರ ಮಾಡಿದ್ದು ಅಂತ ಅನಿಸುತ್ತೆ? ನೋಡ್ಕೊತಿದ್ದ ಅಂದರೆ ನಮ್ಮ ಮುಂದೆ ಚೆನ್ನಾಗಿ ನೋಡ್ಕೊತಿದ್ದ. ಬಟ್ ಅವ್ರು ಒಳಗಡೆ ಏನೇನು ಜಗಳ ಆಗ್ತಿತ್ತು ಅದು ನಮ್ಗೆ ಅವಳು ಹೇಳ್ಕೊತಿರ್ಲಿಲ್ಲ ನಮ್ಮ ಬಳಿ. ಸೊ ಅದು ನಾವು ಕನ್ಕ್ಲೂಷನ್ ಬರೋಕ್ಕಾಗಲ್ಲ.